ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಟಾಪಿಕ್ ಮಾತಾಡೋ ವಿಷಯ ಏನಂದರೆ ಶಕ್ತಿ ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ ಫಾರ್ ವುಮೆನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸರ್ಕಾರ ಅತಿ ಶೀಘ್ರದಲ್ಲೇ ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಮಾಡಲು ಸಿದ್ಧವಾಗಿದ್ದಾರೆ. ಇದು ಮಹಿಳೆಯರಿಗೆ ತುಂಬ ಉಪಯುಕ್ತ ಯೋಜನೆ ಆಗಿದೆ. ಈ ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ ಮೂಲಕ ಗೌರ್ನಮೆಂಟ್ ಮತ್ತು ಬೆನಿಫಿಟ್ಸ್ ಆ್ಯಂಡ್ ಫೆಸಿಲಿಟಿ ಸುಲಭವಾಗಿ ಪಡೆಯಬಹುದು. ಇದು ವುಮೆನ್ ಎಂಪವರ್ಮೆಂಟ್ಗೆ ಒಂದು ದೊಡ್ಡ ಸ್ಟೆಪ್ ಆಗಿದೆ. ಎಲಿಜಿಬಿಲಿಟಿ ಮತ್ತು ಅಪ್ಲಿಕೇಶನ್ ಪ್ರೋಸೆಸ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋಣ ಅಂತ ತಿಳ್ಕೊಳ್ಳೋಣ ಬನ್ನಿ. ಕ್ರೋಮ್ಗೆ ಹೋಗಿ ನೀವು sevasindhu.government.gov.in ಅಂತಲೂ ಟೈಪ್ ಮಾಡ್ಬೋದು. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡ್ಬೋದು. ಸೊ ನಿಮಗೆ ಅದು ನೀವು ಎಂಟರ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಡಿಸ್ಪ್ಲೇ ಆಗುತ್ತೆ, ಗೌರ್ನಮೆಂಟ್ ಪೇಜು. ಕರ್ನಾಟಕ ಸರ್ಕಾರ ನೀವು ನೋಡ್ಬೋದು, ಅಲ್ಲಿ ನಿಮಗೆ 4 ಯೋಜನೆಗಳು ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಅದರಲ್ಲಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಶಕ್ತಿ ಅನ್ನೋದು ಇವಾಗ ಆ್ಯಡ್ ಆಗಿದೆ ಹೊಸದಾಗಿ. ಆ ಯೋಜನೆ ಹೊಸದಾಗಿ ಇವಾಗ ಆ್ಯಡ್ ಮಾಡಿದ್ದಾರೆ. ನಿಮಗೆ ಅಪ್ಲೈ ಮಾಡೋದು ಹೇಗೆ ಅಂದರೆ ಅಲ್ಲಿ ಕಾಣ್ತಾ ಇರ್ಬೋದು, ಖಾತರಿ ಯೋಜನೆಗಳ ಕುರಿತು ಅಂತ ಒಂದು ಬ್ಲೂ ಬಾಕ್ಸ್ ಇದೆ. ಪ್ರತಿಯೊಂದು ಸಪ್ರೇಟ್ ಬ್ಲೂ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ. ನಾನು ತೋರಿಸಿರೋದ್ರಲ್ಲಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ಪೇಜ್ ಡಿಸ್ಪ್ಲೇ ಆಗಿದೆ. ಅದರಲ್ಲಿ 4 ಯೋಜನೆಗಳಿದ್ದಾವೆ. ಅದರಲ್ಲಿ ಯಾವ್ಯಾವ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಇದು ಹೊಸದಾಗಿ ಆ್ಯಡ್ ಆಗಿರೋದು. ನೆಕ್ಸ್ಟ್ ಯುವ ನಿಧಿ ಅನ್ನೋದು ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪಪ್ ಪೇಜ್ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಆ ಪಾಪಪ್ ಪೇಜಲ್ಲಿ ನೀವು ನೋಡ್ಬೋದು, ರಾಜ್ಯದ ಎಲ್ಲ ಮಹಿಳಾ ಪ್ರಯಾಣಿಕರಿಗೆ 4 ಸಾರಿಗೆ ಸಂಸ್ಥೆಗಳ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ ಅಂತ. ಶಕ್ತಿ ಯೋಜನೆಯ ನಿಯಮಗಳು ಮತ್ತು ಪರಿಷತ್ತುಗಳು. ಅರ್ಜಿಯ ನಮೂನೆಯನ್ನು ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ನೀವು ಅರ್ಜಿ ಹಾಕಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು ಫಾರ್ಮ್ನ. ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಅಪ್ಲೈ ಮಾಡೋದಕ್ಕೆ ಫಾರ್ಮಲ್ಲಿದೆ. ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ, ಸ್ಟೇಟಸ್ ಏನಾಗಿದೆ ಅಂತ ಕೊನೆಯಲ್ಲಿ ನೋಡ್ಬೋದು. ನೋಂದಣಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಆರಂಭಿಸಲಾಗುವುದು. ಇದು ಇನ್ನೂ ಆರಂಭ